ಎಲ್ಲರಿಗೂ ನಮಸ್ಕಾರ. ಹೆಸರು ಎಲ್ಲರಿಗೂ ಸ್ವಾಗತ. ತುಂಬ ದಿನ ಆದಮೇಲೆ ಇವತ್ತು ನಮ್ಮ ಯೂಟ್ಯೂಬಿನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೊಳ್ಬೋದು, ಕೆಲಸ ಬಿಸಿಲಿದ್ದೆ. ಇನ್ಮೇಲೆ ಕಂಟಿನ್ಯೂಟಿ ವಿಡಿಯೋ ಬರ್ತಾ ಇರುತ್ತೆ. ಇವತ್ತು ನಾನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ತಿರುಪತಿಗೆ ಹೊರಟಿದ್ದೀನಿ. ಆಲ್ರೆಡಿ ತಿರುಪತಿಗೆ ಹೋಗಿರೋ ವಿಡಿಯೋ ಹಾಕಿದ್ದೀನಿ, ಅದು ತುಂಬ ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಈ ವಿಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಜಾಸ್ತಿ ಸಪೋರ್ಟ್ ಮಾಡಿ ಬೇಗ 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಗ ನಾವು 6ನೇ ಪ್ಲಾಟ್ಫಾರಮಲ್ಲಿ 8:15 ಟ್ರೈನ್ ಇರೋದು. ನಾವು 8 ಗಂಟೆ ಆಯಿತು ಟೈಮಲ್ಲೇ. ನೋಡಿ ಹೇಗಿದೆ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಾವಂತೂ ಈಗ ನಮ್ಮ ಬುಕ್ಕಿಂಗು 65 ಬಂದು ಕೂತಿದ್ದೀವಿ ಆರಾಮ್ಸೆ. ನಮ್ಮ ಅಮ್ಮವ್ರಿಗೆಲ್ಲ ಅಲ್ಲೇ ಸೀಟ್ ಇಟ್ಕೊಂಡು ಬಂದಿದ್ರು ರಾಮನಗರದಿಂದ. ಅಲ್ಲೇ ಸೀಟ್ ಸಿಕ್ತು, ಜನರಲ್ಲೆಲ್ಲ ಆರಾಮ್ಸೆ ಕೂತಿದ್ದಾರೆ. ನಾನು ಸ್ಲೀಪರಲ್ಲಿ 2 ಬುಕ್ ಮಾಡಿದ್ದೆ. ಒಬ್ಬರು ವಯಸ್ಸಾಗಿತ್ತು, ಅವ್ರಿಗೂ ಸೀಟ್ ಸಿಕ್ಕಿದೆ, ಅಲ್ಲೇ ಇದೆ. ಒಂದೇ ಒಂದು ಬುಕ್ ಆಗಿತ್ತು, ಒಂದು ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಅದಕ್ಕೋಸ್ಕರ ನಾನೇ ಇಲ್ಲಿ ಬಂದಿದ್ದೀನಿ. ನಾವು ಇವಾಗ ಟಿಕೆಟ್ ತಗೊಂಡು ಅಷ್ಟೇ ಬಂದು ದರ್ಶನ ಟಿಕೆಟ್ ನೋಡಿ ಎಷ್ಟು ಕ್ಯೂ ಇದೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿಂದ ಬೆಳಗಿನ ಜಾವ 3:45 ಹೋದವ್ರು ನಾವು ಹೊರಡೆ. ಇವಾಗ ಆಚೆ ಬರ್ತಾಯಿದ್ದೀವಿ 6:15ಗೆ. ಫುಲ್ಲು ರಶ್ ಇವತ್ತು. ನಮಗೆ 9 ಗಂಟೆಗೆ ಟಿಕೆಟ್ ಸಿಕ್ಕಿದೆ. ನೋಡಿ ಗೈಸ್, ಇವಾಗ ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದೆವು. ಅಂತೂ ಇಂಥ ತಿರುಪತಿ ತಲುಪಿ ಮೆಟ್ಲು ಹೊರತಾ ಇದ್ದೀನಿ ಫುಲ್ಲು ಜೋಶಲ್ಲಿ. ಗೋವಿಂದ ಗೋವಿಂದ. ನೋಡಿ ಗೈಸ್, ಮೆಟ್ಲೆತ್ತಿದ ತಕ್ಷಣ ಈ ಪುಟ್ಟ ದೇವಿಯ ವಿಗ್ರಹ ಕಾಣಿಸ್ತದೆ ನಿಮಗೆ. ನೋಡಿ ಗೈಸ್, ಇದೇ ಕಾಣಿಸೋದು ನಿಮಗೆ ಫಸ್ಟು. ಅಲ್ಲಿಂದ ಮೆಟ್ಲು ಹತ್ಕೊಂಡ್ಬಂದರೆ ಹಾಗೆ ಇಲ್ಲೊಂದು ದೇವ್ರಿದೆ. ಇಲ್ಲೇನು ತಿರುಪತಿಗೆ ಹೋಗ್ಬೇಕಾದ್ರೆ ಏನು ಬೇಜಾನ್ ದೇವ್ರು ಸಿಗ್ತವೆ. ಗೋವಿಂದ. ಗೈಸ್, ಈಗ ನಾನು ನಿಮಗೆ ಗೋಕುಲ ನಂದನನ ವಿಗ್ರಹವನ್ನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಗೈಸ್, ಇದೆ ಗೋಕುಲ ನಂದನ. ವೆಂಕಟೇಶ್ವರನ ಅವತಾರಗಳಲ್ಲಿ ಇದು ಒಂದು. ನೋಡಿ, ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ. ಹಾಗೆ ಇಲ್ಲಿ ನೋಡಿ ರಾಜಗೋಪುರ. ನೋಡಿ ಗೈಸ್, ಅದಕ್ಕೆ ಹೇಳೋದು, ರಾಜಧೀರ ಕಾಲದಲ್ಲಿ ರಾಜರು ಕಟ್ಟಿಸಿರುವ ಕೋಟೆ ಅಲ್ಲ, ಗೋಪುರ. ಅದಕ್ಕೆ ರಾಜಗೋಪುರ ಅನ್ನೋದು. ಏನು ಸ್ಟ್ರೆಂತ್ ಇದೆ ನೋಡಿ. ಓಕೆ ಗೈಸ್, ಇವಾಗ ತಾನೇ ನಾನು 100 ಮೆಟ್ಲು ಹತ್ತಿ ಕಂಪ್ಲೀಟ್ ಆಯಿತು. 100 ಮೆಟ್ಲು ಕಂಪ್ಲೀಟ್ ಆಗಿದ ತಕ್ಷಣ 100 ಮೆಟ್ಲಿಗೆ ಸಖತ್ತು ಸುಸ್ತಾಗ್ತಾಯಿತ್ತು. ಬನ್ನಿ ಮುಂದೆ. ಇನ್ನೂ 100 ಮೆಟ್ಲು ಅಷ್ಟೇ ಎತ್ತಿರೋದು. ಇವಾಗಲೇ ಸಖತ್ ಸುಸ್ತಾಗ್ತೈತೆ. ಅದಾದಮೇಲೆ ನಾನು ಒಂದ್ಸಲ ಗೋವಿಂದ ಅಂದ್ಕೊಂಡು ಬಿಡೋದೆ. ಗೋವಿಂದ. ಹಾಗೆ ಇಲ್ಲಿ ನೋಡಿ ಗೈಸ್, ಹೋಗ್ಬೇಕಾದ್ರೆ ಇಲ್ಲೊಂದು ಜಿಂಕೆ ಮರಿ ಕಾಣಿಸ್ತು. ಜಿಂಕೆ. ಹಾಗೆ ಇಲ್ಲಿ ಸುಮಾರು ಪಕ್ಷಿ ಪ್ರಾಣಿಗಳೆಲ್ಲ ಕಾಣಿಸುತ್ತೆ ನೋಡಿ. ಇಲ್ಲಂಗೆ ಹಂದಿ, ಹಾಗೆ ಕೆಲವು ಪ್ರಾಣಿಗಳು, ಬೇಜಾನ್ ಪ್ರಾಣಿಗಳು ಕಾಣಿಸುತ್ತೆ ನೋಡಿ. ಹತ್ಕೊಂಡು ಹೋಗ್ಬೇಕಾರಂತೂ ಮಸ್ತ್ ವ್ಯೂ. ಇವನ್ನೆಲ್ಲ ನೋಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಹೋಸತಿಗಿಂತ ಈ ಸಕ್ಕಟ್ಟೆ ಎಡಿಸ್ತಾ ಇದೆ. ಅದಕ್ಕೆ ಹೇಳೋದು, 1 ತಿಂಗಳಿಗೆ ಒಂದ್ಸಲ ಬಂದರೆ ಏನೂ ಆಗಲ್ಲ. ಓಕೆ ಗೈಸ್, ಈಗ ನಾನು 1600 ಮೆಟ್ಲನ್ನ ಕಂಪ್ಲೀಟ್ ಆಯಿತು. ಗೈಸ್, ಫುಲ್ಲು ಸುಸ್ತಾಗಿಬಿಟ್ಟಿದೆ ನನ್ನಂತೂ. ಇದೆ 2ನೇ ಸಲ ಬಂದಿದ್ದು. ಹೋಸತಿ ಏನು ಸುಸ್ತಾಗಿಲ್ಲ, ಈ ಸತಿನ ಸಕ್ಕತ್ ಸುಸ್ತಾಗಿಬಿಟ್ಟಿದೆ. ಮುಂದೆ ಫ್ಲಾಟ್ ಇರುತ್ತೆ, ನಾವು ಇಂಥ ಸುಸ್ತೇನಿರಲ್ಲ 2000 ಮೆಟ್ಲಾದ್ಮೇಲೆ. ಇವಾಗೇನೋ ನೋಡೋ ಬಂದು ಸಕ್ಕತ್ ಸುಸ್ತಾಗ್ತಾಯಿದೆ. ಅದಕ್ಕೆ 300 ಮೆಟ್ಲಿಗೆಲ್ಲ ಕುತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಅಲ್ಲೇ 300 ಮೆಟ್ಲು 400 ಮೆಟ್ಲು ಮುಂದೆ ಇದ್ದಾರೆ, ನಾನೇ ಹಿಂದೆ ಹೇಳ್ಕೊಂಡಿದ್ದೀನಿ. ನಂದು ಬೇರೆ ಬ್ಯಾಗ್ ಬೇರೆ, ನಾನೇ ಹೋಗೋದು ಕಷ್ಟ. ನನ್ನ ಬ್ಯಾಗ್ ಬೇರೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ನಂದು 1700 ಮೆಟ್ಲು ಕಂಪ್ಲೀಟ್ ಆಗಿದೆ. ಕೂತ್ಕೊಂಡಿದ್ದೀನಿ ಆರಾಮ್ಸೆ. ಹಾಗೆ ನೋಡಿ ಕತಿ
ಹೋಯ್ ಹೋಯ್. ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ಸುಸ್ತಾಯಿತು ಅಂತ ಲೆಮನ್ ಜ್ಯೂಸ್ ಕುಡಿದೆ, 10 ರೂಪಾಯಿ ಅಷ್ಟೇ. ಗಾಯ್ಸ್, ಈಗ ನಾವು ಗಾಳಿ ವೈದ್ಯಾಲಯದ ಗೋಪುರ ಹತ್ರ ಇದ್ದೀವಿ. ನೋಡಿ ತೋರಿಸ್ಕೊಂಡ್ಬಿಡ್ತೀನಿ. ನೋಡಿ ಗೈಸ್, ಇದೆ ಗಾಲಿ ಗೋಪುರ ವೈದ್ಯಶಾಲಾ. ಓಕೆ ಗೈಸ್, ಇವಾಗ ನಾನು ತಿರುಪತಿ ಒಂದು 2000 ಮೆಟ್ಲಾದ್ಮೇಲೆ ಸಿಗುತ್ತೆ ಇದು ಫುಡ್ ಸ್ಟ್ರೀಟು. ಹೋದ ಸತಿ ನಾನು ಹೇಳಿದೆ ಇಲ್ಲಿ ಊಟ ಎಲ್ಲ ಚೆನ್ನಾಗಿರಲ್ಲ ಅಂತ, ಅದಕ್ಕೆ ಈ ಸತಿ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ನೋಡ್ಕೊಳ್ಳಿ, ಯಾರು ಬಂದರು ಈ ಕಡೆ ಬೆಟ್ಟ ಹತ್ಬೇಕಾದ್ರೆ ಮತ್ತು ಇದು ಕಾಫಿ ಟೀ ಈ ಥರ ಫುಡ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಫುಲ್ ಕಾಸ್ಟ್ಲಿ ಇರುತ್ತೆ, ಟೇಸ್ಟ್ ಏನೋ ಅಷ್ಟರೊಳಗೆ ಇರುತ್ತೆ ಅಷ್ಟೇ. ಈ ಥರ ಇದ್ರೆ ಮಾತ್ರ ಮಸ್ತಾಗಿ ನಡ್ಕೊಂಡು ಹೋಗ್ಬೋದು ಆರಾಮ್ಸೆ, ಏನು ಬೇಜಾರಿಲ್ದಂಗೆ. ಬಟ್ ಮೆಟ್ಲುಗಳು ಒಂದು 50 ಮೀಟ್ರಿಗೆ ಒಂದೊಂದು ಇರುತ್ತಷ್ಟೇ, ಬಟ್ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಬಟ್ ಅವೆಲ್ಲ ಫುಲ್ಲು ಮೆಟ್ಲುಗಳೆಲ್ಲ ಹತ್ತೋದು ಕಷ್ಟ ಸ್ವಲ್ಪ. ಬನ್ನಿ ಬರ್ತಾ ಇರಬೇಕು. ಬರ್ತಾ ಇದ್ರೆ ಏನು ರೂಢಿ ಇದ್ರೆ ಏನು ಅನ್ಸಲ್ಲ. ನಾವು ಯಾವಾಗಲೂ ಒಂದೊಂದ್ಸಲ ಬಂದರೆ ಫುಲ್ಲು ಸುಸ್ತಾಗಿ ಆಗುತ್ತೆ. ಗೈಸ್, ಈಗ ನಾನು 2100 ಮೆಟ್ಲು ಕಂಪ್ಲೀಟ್ ಮಾಡಿದೆ. ನೋಡಿ, ಓಕೆ ಗೈಸ್, ನಾವಿವಾಗ ಫೈನಲಿ ಆಂಜನೇಯ ಸ್ವಾಮಿ ಕ್ಯಾಚ್ ಹತ್ರ ಇದ್ದೀವಿ. ನೋಡಿ ಗೈಸ್, ನಾಗರಾವು ಹಂಗೆ ಸೈಡಲ್ಲಿ ಒಂಥರ ಗಿಡ ನೆಡ್ತೀವಲ್ಲ, ಪ್ರೊಟೆಕ್ಷನ್ಗೆ ಅಂತ ಮುಳುದು ಹಾಕಿರ್ತಾರಲ್ಲ, ಅಲ್ಲಿ ನಾಗರಾವು ಸೈಡಲ್ಲಿ ಮಲಿಕೊಳ್ಳೋರು ಹುಷಾರಾಗಿರಿ. ದಯವಿಟ್ಟು ಈ ಥರ ಹಾವುಗಳೆಲ್ಲ ಅಲ್ಲೇ ಮಲಿಕೊಳ್ಳೋತವೆ, ಸೈಡಲ್ಲಿ ಕುತ್ಕೊಳ್ಳೋಕೆ ರೆಸ್ಟ್ ಮಾಡೋರೆಲ್ಲ ಹುಷಾರಾಗಿರಿ, ಕಾಲೆಲ್ಲ ಕಡೆ ಹಾಕ್ಬೇಡಿ. ಹಾಗೆ ಇಲ್ಲಿ ಬರ್ಬೇಕಾದ್ರೆ ಉದ್ಯಾನವನ ಮಸ್ತಾಗಿತ್ತು ನೋಡೋಕ್ಕೆ, ಮತ್ತು ಫೋಟೋ ಗಿಡ ತಗೊಳ್ಳೋರ್ಗಂತೂ ಮಸ್ತ್ ಜಾಗನೇ ಅಂತಲೇ ಹೇಳ್ಬೋದು ಇದು. ಓಕೆ ಗುರು, ಫೈನಲಿ ನಾವು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಹಂಗೆ ವಾಕಲ್ಲಿ ಬಂದು. ಹಾಗೆ ಇಲ್ಲಿ ನೋಡಿ ಹೋಗ್ತಾ ಇದು ಯಾವುದೋ ಪ್ರಾಣಿ ಕಾಣಿಸ್ತು, ಗೊತ್ತಾಗಲಿಲ್ಲ. ಹಾಗೆ ಇಲ್ಲಿ ಬಬೂನ್ಸ್ಗಳಿದ್ದು ನೋಡ್ಕೊಳ್ಳಿ, ತುಂಬ ಕ್ಯೂಟಾಗಿತ್ತು. ಇಲ್ಲೊಂದು ಕುತ್ಕೊಂಡು ಹಂಗೆ ನನ್ನೇ ಗುರಾಯಿಸ್ತಾಯಿತ್ತು. ಹಾಗೆ ಝೂಮ್ ಆಗ್ತೀನಿ ನೋಡಿ. ಓಕೆ ಗಾಯ್ಸ್, ನಿಮಗೆಲ್ಲ ಮಸ್ತ್ ವ್ಯೂ ಅಂತಲೇ ಹೇಳ್ಬೋದು. ವಾಕಬಲ್ 2 ಕಿಲೋಮೀಟರು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಲೇ ಅನ್ಸಲ್ಲ ನಿಮ್ಗೆ. 2 ಕಿಲೋಮೀಟರ್ ಬೋರ್ ಆಗಲ್ಲ, ಮಸ್ತ್ ವ್ಯೂ. ಓಕೆ ಗುರು, ಫೈನಲಿ ನಾವು ಇನ್ನೇನು ರೀಚ್ ಆಗ್ಬೋದು ತಿರುಪತಿಗೆ. ಇನ್ನೇನು 650 ಅಷ್ಟೇ ಮೆಟ್ಲಿರೋದು. ಇಲ್ಲಿಂದ ಮೇಲ್ಗಡೆ ಹತ್ಕೊಂಡು ಹೋದರೆ ತಿರುಪತಿ ಅಂದರೆ ರೋಡ್ ಸಿಗುತ್ತೆ. ಅಲ್ಲಿಂದ 1-2 ಕಿಲೋಮೀಟ್ರ್ ನಡಿಬೇಕು. ಮತ್ತು ಹಾಗೆ ಇದೆ ಮೇಯ್ನು ಗೋಪುರ, ಕೊನೆ ಗೋಪುರ. ಇಲ್ಲಿ ಏನಂದರೆ ಮಂಡಿಲ್ ಕಾಲಲ್ಲಿ ನಡ್ಕೊಂಡು ಹೋದರೆ ನೀವೇನು ಅಂದ್ಕೊಂಡಿರ್ತೀರ, ಏನಾರು ಅಂದ್ಕೊಂಡಿದ್ರೆ ಅದು ನೆರವೇರುತ್ತೆ ಅಂತ. ಬನ್ನಿ, ನಾನು ಕೂಡ ನಡೆದೆ, ನನಗೂ ಏನೋ ಅಂದ್ಕೊಂಡಿದ್ದೀನಿ, ನೆರವೇರಿದ್ರೆ ಪಕ್ಕ ನಡೀತೀನಿ. ಹಾಗೆ ಕೈ ಮುಕ್ಕೊಂಡು ಹೊರಗಡೆ ಎಂಟ್ರಿಸ್ಕೊಳ್ಳೋಣ ಫೈನಲ್ ಗೋಪುರಕ್ಕೆ. ಅಂತೂ ಇಂತೂ ಇಷ್ಟಪಟ್ಟು, ಹಾಗೆ ಕಷ್ಟಪಟ್ಟು ಅಂತ ಹೇಳ್ಬಿಡಿ ಯಾರು, ನಿಮ್ಗೆ ತುಂಬ ಕಷ್ಟ ಆಗಿಬಿಡುತ್ತೆ ಹತ್ತಷ್ಟರಲ್ಲಿ. ಎಲ್ಲರೂ ಇಷ್ಟಪಟ್ಟು ಅಂತಲೇ ಹೇಳಿ. ಇಷ್ಟಪಟ್ಟು ಇನ್ನೇನು 50 ಮೆಟ್ಲಿಗೆ ಬಂದು ನಾವು 50 ಮೆಟ್ಲಾಗಿದ ತಕ್ಷಣ ಬನ್ನಿ ಇಲ್ಲೊಂದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಟಕ್ ಅಂತ ಎಂಡಿಗಂತೂ ಬಂದೇ ಬಿಟ್ಟು ಮುಗ್ದೇ ಹೋಯ್ತು ತಿರುಪತಿ ಬೆಟ್ಟ ಹತ್ತಿ. ಫೈನಲ್ ಆಗಿ ತೋರಿಸ್ತೀನಿ ನೋಡಿ. ಓಕೆ, ನಾನು ತಗೊಂಡ ಸಮಯ ಆರಾಮ್ಸೆ ಮಲಿಕೊಂಡು 6 ಅವರಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ, ಪರವಾಗಿಲ್ಲ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ಫುಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ತಿರುಪತಿ ದೇವಸ್ಥಾನನ ತೋರಿಸ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್, ಲವ್ ಯು, ಬೈ ಬೈ ಗೈಸ್.